ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕಿಚ್ಚು ಧಗಧಗಿಸ್ತಾ ಇದೆ. ಹಿಜಾಬ್ ಓಕೆ, ಜನಿವಾರ ಇಲ್ಲ ಯಾಕೆ ಅನ್ನೋ ಆಕ್ರೋಶದ ಕಟ್ಟೆ ಹೊಡೆದಿದೆ. ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ವರದಿಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಈ ಕುರಿತಾದಂತಹ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಜನಿವಾರ ಕಾಶಿದಾರ ಜಟಾಪಟಿ. ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ಸಿಇಟಿಗೆ ಅವಕಾಶ. ರಾಜ್ಯದಲ್ಲಿ ಜಾತಿ ಜನಗಣತಿ ಫೈಟ್ ಜೋರಾಗಿದೆ. ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಹೊತ್ತಿ ಉರಿಯುತ್ತಿದೆ. ಇದನ್ನೇ ಕಾಂಗ್ರೆಸ್ಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ಈಗ ಜನಿವಾರ ಜಟಾಪಟಿ ಜೋರಾಗಿದೆ. ಪರೀಕ್ಷೆ ಬರೆಯಲು ಹಿಜಾಬ್ಗೆ ಅವಕಾಶ ಇದೆ, ಆದರೆ ಜನಿವಾರ ಧರಿಸಿ ಪರೀಕ್ಷೆಗೆ ಅವಕಾಶ ನೀಡದಿರೋದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ ಆರೋಪ ಕೇಳಿಬಂದಿದೆ. ಪೊಲೀಸರ ಜೊತೆ ವಾಗ್ವಾದವೂ ನಡೆದು ಹೋಗಿದೆ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಅವಕಾಶ ನೀಡುವ ಸರ್ಕಾರ ಜನಿವಾರಕ್ಕೆ ಕತ್ತರಿ ಹಾಕಿದೆ. ಜನಿವಾರ ಧರಿಸಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಸಾಧ್ಯವೇ? ಬೀದರ್ನಲ್ಲಿ ಜನಿವಾರ ಹಾಕಿದ ಹಿನ್ನೆಲೆ ವಿದ್ಯಾರ್ಥಿಗೆ ಅವಕಾಶ ನಿರಾಕರಿಸಲಾಗಿದೆ. ಸಿಬ್ಬಂದಿ ವರ್ತನೆಯಿಂದ ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಕಣ್ಣೀರು ಹಾಕಿದ್ದಾನೆ. ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಮಿನಿಸ್ಟರ್. ಜನಿವಾರ ಜಟಾಪಟಿ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ನಾವ್ ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಯಾವ್ದು ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ಅಲ್ಲ, ಇದೊಂಥರ ತುಷ್ಟೀಕರಣ ಸರ್ಕಾರ. ಇದು ಏನು ಯಾವ ತರ ಇದು ಅಂತಂದ್ರೆ, ಇದು ನೀವು ಜನಿವಾರ ಇದೆಯಲ್ಲ, ಅದು ಭಾರತೀಯ ಧಾರ್ಮಿಕ ಮತ್ತು ಸಂಸ್ಕಾರದ ಸಂಕಲ್ಪ. ಅದು ಅವ್ರವ್ರ ಸಂಸ್ಕಾರಗಳು, ಅವ್ರವ್ರ ಸಂಸ್ಕಾರಗಳನ್ನು ಮಾಡಕ್ ಬಿಟ್ಬಿಡ್ಬೇಕು ನೀವು. ಹಾಗಾದ್ರೆ ಬೇರೆ ಸಮುದಾಯಗಳ ಬಗ್ಗೆ ಎಲ್ಲ ತೆಗಿತೀರಾ? ಟೋಪಿ ಗೀಪಿ ಎಲ್ಲ ತೆಗೆದ್ಬಿಡ್ತೀರಾ ನೀವು? ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಕೇಸ್ಗೆ ಸಂಬಂಧಿಸಿದಂತೆ ವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿಗೆ ಸೂಚನೆ ನೀಡಿದ್ದಾರೆ. ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಸಿಸಿಟಿವಿ ಪರಿಶೀಲಿಸುವಂತೆ ಗುರುದತ್ತ ಹೆಗಡೆ ಸೂಚನೆ ನೀಡಿದ್ದಾರೆ. ಹಿಜಾಬ್ ಓಕೆ, ಜನಿವಾರ ಬೇಡ ಯಾಕೆ? ಪರೀಕ್ಷೆಗೂ ಜನಿವಾರಕ್ಕೂ ಏನ್ ಸಂಬಂಧ? ವಿದ್ಯಾರ್ಥಿ ಭವಿಷ್ಯ ಹಾಳಾಗಿದ್ದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕಿಚ್ಚು ಧಗಧಗಿಸ್ತಾ ಇದೆ. ಹಿಜಾಬ್ ಓಕೆ, ಜನಿವಾರ ಇಲ್ಲ ಯಾಕೆ ಅನ್ನೋ ಆಕ್ರೋಶದ ಕಟ್ಟೆ ಹೊಡೆದಿದೆ. ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ವರದಿಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಈ ಕುರಿತಾದಂತಹ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಜನಿವಾರ ಕಾಶಿದಾರ ಜಟಾಪಟಿ. ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ಸಿಇಟಿಗೆ ಅವಕಾಶ. ರಾಜ್ಯದಲ್ಲಿ ಜಾತಿ ಜನಗಣತಿ ಫೈಟ್ ಜೋರಾಗಿದೆ. ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಹೊತ್ತಿ ಉರಿಯುತ್ತಿದೆ. ಇದನ್ನೇ ಕಾಂಗ್ರೆಸ್ಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ. ಈಗ ಜನಿವಾರ ಜಟಾಪಟಿ ಜೋರಾಗಿದೆ. ಪರೀಕ್ಷೆ ಬರೆಯಲು ಹಿಜಾಬ್ಗೆ ಅವಕಾಶ ಇದೆ, ಆದರೆ ಜನಿವಾರ ಧರಿಸಿ ಪರೀಕ್ಷೆಗೆ ಅವಕಾಶ ನೀಡದಿರೋದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ ಆರೋಪ ಕೇಳಿಬಂದಿದೆ. ಪೊಲೀಸರ ಜೊತೆ ವಾಗ್ವಾದವೂ ನಡೆದು ಹೋಗಿದೆ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಅವಕಾಶ ನೀಡುವ ಸರ್ಕಾರ ಜನಿವಾರಕ್ಕೆ ಕತ್ತರಿ ಹಾಕಿದೆ.
ಜನಿವಾರ ಧರಿಸಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಸಾಧ್ಯವೇ? ಬೀದರ್ನಲ್ಲಿ ಜನಿವಾರ ಹಾಕಿದ ಹಿನ್ನೆಲೆ ವಿದ್ಯಾರ್ಥಿಗೆ ಅವಕಾಶ ನಿರಾಕರಿಸಲಾಗಿದೆ. ಸಿಬ್ಬಂದಿ ವರ್ತನೆಯಿಂದ ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಕಣ್ಣೀರು ಹಾಕಿದ್ದಾನೆ. ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಮಿನಿಸ್ಟರ್. ಜನಿವಾರ ಜಟಾಪಟಿ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಈ ತರ ಏನಾದ್ರು ನಡೆದಿದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ಅಲ್ಲ, ಇದೊಂಥರ ತುಷ್ಟೀಕರಣ ಸರ್ಕಾರ ಇದು. ಏನು ಯಾವ ತರ ಇದು ಅಂತಂದ್ರೆ, ಇದು ನೀವು ಜನಿವಾರ ಇದೆಯಲ್ಲ, ಅದು ಭಾರತೀಯ ಧಾರ್ಮಿಕ ಮತ್ತು ಸಂಸ್ಕಾರದ ಸಂಕಲ್ಪ. ಅದು ಅವ್ರವ್ರ ಸಂಸ್ಕಾರಗಳು, ಅವ್ರವ್ರ ಸಂಸ್ಕಾರಗಳನ್ನು ಮಾಡಕ್ ಬಿಟ್ಬಿಡ್ಬೇಕು ನೀವು. ಹಾಗಾದ್ರೆ ಬೇರೆ ಸಮುದಾಯಗಳ ಬಗ್ಗೆ ಎಲ್ಲ ತೆಗಿತೀರಾ? ಟೋಪಿ ಗೀಪಿ ಎಲ್ಲ ತೆಗೆದು ಬಿಡ್ತೀರಾ ನೀವು? ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಕೇಸ್ಗೆ ಸಂಬಂಧಿಸಿದಂತೆ ವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿಗೆ ಸೂಚನೆ ನೀಡಿದ್ದಾರೆ. ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಸಿಸಿಟಿವಿ ಪರಿಶೀಲಿಸುವಂತೆ ಗುರುದತ್ತ ಹೆಗಡೆ ಸೂಚನೆ ನೀಡಿದ್ದಾರೆ. ಹಿಜಾಬ್ ಓಕೆ, ಜನಿವಾರ ಬೇಡ ಯಾಕೆ? ಪರೀಕ್ಷೆಗೂ ಜನಿವಾರಕ್ಕೂ ಏನ್ ಸಂಬಂಧ? ವಿದ್ಯಾರ್ಥಿ ಭವಿಷ್ಯ ಹಾಳಾಗಿದ್ದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರವೇ ಉತ್ತರ ನೀಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕಿಚ್ಚು ಧಗಧಗಿಸ್ತಾ ಇದೆ. ಹಿಜಾಬ್ ಓಕೆ, ಜನಿವಾರ ಇಲ್ಲ ಯಾಕೆ ಅನ್ನೋ ಆಕ್ರೋಶದ ಕಟ್ಟೆ ಹೊಡೆದಿದೆ. ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ವರದಿಯ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಈ ಕುರಿತಾದಂತಹ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಜನಿವಾರ ಕಾಶಿದಾರ ಜಟಾಪಟಿ. ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ಸಿಇಟಿಗೆ ಅವಕಾಶ. ರಾಜ್ಯದಲ್ಲಿ ಜಾತಿ ಜನಗಣತಿ ಫೈಟ್ ಜೋರಾಗಿದೆ. ಜಾತಿ ಜ್ವಾಲೆಯಲ್ಲಿ ಸರ್ಕಾರ ಹೊತ್ತಿ ಉರಿಯುತ್ತಿದೆ. ಇದನ್ನೇ ಕಾಂಗ್ರೆಸ್ಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ.